ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾರೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವೀಡಿಯೋ ಬಂದುಬಿಟ್ಟು ಒಂದು ಮೇಕಪ್ ವೀಡಿಯೋ ಆಗಿರುತ್ತೆ. ಅಂದರೆ ಬಿಗಿನರ್ಸ್ಗೆ ಒಂದು ಅಫೋರ್ಡಬಲ್ ರೇಂಜಲ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋಸ್ ಬಂದುಬಿಟ್ಟು ಕಾಲೇಜ್ ಗರ್ಲ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವಾಗ 10th ಮುಗಿಸಿರ್ತಾರೆ, ಕಾಲೇಜ್ಗೆ ಹೋಗಬೇಕು ಅಂದರೆ ಯಾವುದೇ ಮೇಕಪ್ ಬಗ್ಗೆ ಐಡಿಯಾಸ್ ಇರಲ್ಲ, ಅವ್ರಿಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಬಂದು ಸನ್ಸ್ಕ್ರೀನ್, ಮಸ್ಟಾಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಯಾಕೆಂದರೆ ನೀವು ಕಾಲೇಜ್ ಗರ್ಲ್ಸ್ ಎಲ್ಲ ಔಟ್ಸೈಡ್ ಹೋಗ್ತೀರಾ ಕಾಲೇಜ್ಗೆ, ಹಾಗಾಗಿ ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಅಪ್ಲೈ ಮಾಡಿ. ಸನ್ಸ್ಕ್ರೀನ್ ಯಾವುದಪ್ಪ ಅಂದರೆ ಇದು ಬಂದುಬಿಟ್ಟು ಡಾಕ್ಟರ್ ಅಲಿಸ್ ಅವ್ರದ್ದು SPF 50 ಅಂತ, ತುಂಬ ಚೆನ್ನಾಗಿದೆ ಇದು. ನಾನು ಇದನ್ನೇ ಯೂಸ್ ಮಾಡೋದು. ಇದು ಬಂದುಬಿಟ್ಟು ಇದ್ರ ಪ್ರೈಸ್ ಬಂದುಬಿಟ್ಟು 110 ಅನಿಸುತ್ತೆ. 110 ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ ಹಚ್ಕೊಳ್ಳೋಕ್ಕೂ. ಬಂದರೆ ಮಾಯ್ಶ್ಚರೈಸರ್, ನಾನು ಬಂದುಬಿಟ್ಟು ಎಮೋಲಿನ್ ರವರ ಫಾರ್ಮಸಿ ಮಾಯ್ಶ್ಚರೈಸರ್. ಇದು ಬಂದುಬಿಟ್ಟು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ, ನನ್ನ ಫೇಸ್ಗೆ ತುಂಬ ಸೆಟ್ ಆಗಿದೆ ಇದು. ಇದ್ರ ಪ್ರೈಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿನೇ, 380 ರುಪೀಸ್ ಇದು. ಎಷ್ಟು ಗ್ರಾಮ್ ಬರುತ್ತೆ ಇದು? 100 ಗ್ರಾಮ್ ಬರುತ್ತೆ, 380 ರುಪೀಸು. ಬಜೆಟ್ ಫ್ರೆಂಡ್ಲಿ ಬೇಕು ಅಂದರೆ ನಿಮಗೆ ಪಾಂಡ್ಸ್ ಮಾಯ್ಶ್ಚರೈಸರ್ನ ಹಾಕ್ಕೊಬೋದು, ಅದೂ ಚೆನ್ನಾಗಿದೆ. ನಾನು ಅದನ್ನು ಯೂಸ್ ಮಾಡಿದ್ದೀನಿ, ಬಟ್ ನನ್ನ ಫೇಸ್ಗೆ ತುಂಬ ಸೆಟ್ ಆಗಿದೆ ಇದು, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನು ಅಫೋರ್ಡಬಲ್ ರೇಂಜಲ್ಲಿ ಬೇಕು ಅಂದರೆ ನಿಮಗೆ ಪಾಂಡ್ಸ್ ಹಾಕ್ಕೊಳ್ಳಿ, ಪಾಂಡ್ಸ್ ಮಾಯ್ಶ್ಚರೈಸರ್. ಇದು ಸ್ಕಿಪ್ ಮಾಡ್ಬೋದು, ಇದು ಚೆನ್ನಾಗಿದೆ, ಅದೂ ಚೆನ್ನಾಗಿದೆ, ಬಟ್ ನನ್ನ ಫೇಸ್ಗೆ ಇದು ಸೆಟ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಬಂದರೆ ವೈಟ್ ಟೋನ್. ನಿಮಗೆ ಫೌಂಡೇಶನ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದರೆ ಇದನ್ನು ಚೂಸ್ ಮಾಡಿ. ಏಕೆಂದರೆ ಇದು ಫೌಂಡೇಶನ್ ಲುಕ್ಕೇ ಕೊಡುತ್ತೆ, ಬಟ್ ಫೌಂಡೇಶನ್ ತುಂಬ ಕೇಕಿ ಕಾಣುತ್ತೆ, ಚೆನ್ನಾಗಿರಲ್ಲ. ಅಂದರೆ ಡೈಲಿ ಯೂಸ್ಗೆ, ಕಾಲೇಜ್ಗೆ ಡೈಲಿ ಯೂಸ್ಗೆ ಚೆನ್ನಾಗಿರಲ್ಲ. ಇದನ್ನು ರೆಫರ್ ಮಾಡ್ತೀನಿ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಇದನ್ನೇ ಯೂಸ್ ಮಾಡೋದು, ವೈಟ್ ಟೋನು. ನಮ್ಮ ಕಾಲೇಜಿಂದ ಇದನ್ನೇ ಯೂಸ್ ಮಾಡೋದು ನಾವು. ಡಾಸ್ಲರ್ ಇದು ಬಂದುಬಿಟ್ಟು 50 ರುಪೀಸು. ಇದು ಆಫ್ಲೈನಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಸ್ಕರ, ಬ್ರ್ಯಾಂಡ್ ಬಂದುಬಿಟ್ಟು ಫಿಟ್ಮಿ, ತುಂಬ ಚೆನ್ನಾಗಿದೆ, ಇದು ಅಪ್ಲೈ ಮಾಡಿ ತೋರಿಸ್ತೀನಿ ಆಮೇಲೆ. ನೆಕ್ಸ್ಟ್ ಬಂದುಬಿಟ್ಟು ಕಾಜಲ್, 200 ರುಪೀಸ್ ಇದು. ಆಫ್ಲೈನಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಇದು ಬಂದುಬಿಟ್ಟು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಇದು ಲಿಪ್ಸ್ಟಿಕ್, ಚೆನ್ನಾಗಿದೆ ಇದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಸ್ವಿಸ್ ಬ್ಯೂಟಿ ಬ್ರ್ಯಾಂಡ್. ಬನ್ನಿ, ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ಮೇಕಪ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್ ಹಾಕ್ಕೊಳ್ಳೋಣ. ಅಂದರೆ ಏನೂ ಗೊತ್ತಿಲ್ಲ, ನಮಗೆ ತೀರಾ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ. ಮತ್ತು ಸನ್ಸ್ಕ್ರೀನ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಇದನ್ನು. 5 ಮಿನಿಟ್ಸ್ ಎಲ್ಲ ಬೇಡ, ಒಂದು 2 ಮಿನಿಟ್ಸ್ ಬಿಡಿ ಸಾಕು. ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಇದು ಸ್ಕಿನ್ಗೆ. ನೋಡಿ ಎಷ್ಟು ಶೈನಿಂಗ್ ಇದೆ ಇದು ಫೇಸಲ್ಲಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು, ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರು. ನನ್ನ ಹತ್ರ ಪಾಂಡ್ಸ್ ಕೂಡ ಇದೆ, ನಾನು ಹಾಕ್ತೀನಿ, ಬಟ್ ರೇರ್ ಯೂಸ್ ಮಾಡೋದು ಅಷ್ಟೇ. ಇದು ನನ್ನ ಫೇಸಿಗೆ ಸೆಟ್ ಆಗಿದ್ದಿಲ್ಲ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು ನೋಡಿ.
ಈ ಮಾಯಿಶ್ಚರೈಸರ್ ಬಂದುಬಿಟ್ಟು ಡ್ರೈ ಸ್ಕಿನ್ಗೂ ಅಪ್ಲೈ ಮಾಡ್ಬೋದು, ಆಯಿಲಿ ಸ್ಕಿನ್ಗೂ ಅಪ್ಲೈ ಮಾಡ್ಬೋದು. ಈ ಕಡೆ ಯಾಕೆ ನೋಡ್ತಿದ್ದೀನಿ ಅಂದರೆ ಈ ಕಡೆ ಮಿರರ್ ಇಟ್ಟಿದ್ದೀನಿ, ಹಾಗಾಗಿ ಈ ಕಡೆ ನೋಡ್ತಾ ಇದ್ದೀನಿ. ಲಿಪ್ ಬಾಮ್ ಮುಕ್ಕೊಂಡ್ಬಿಡೋಣ. ಸ್ವಲ್ಪ ಡ್ರೈ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ವೈಟ್ ಟೋನ್ ಕ್ರೀಮು. ಇದು ತುಂಬಾ ಚೆನ್ನಾಗಿದೆ. ಯಾರಾದರೂ ಫೌಂಡೇಶನ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಯೂಸ್ ಮಾಡಿ. ಲ್ಯಾಕ್ಮಿ CC ಕ್ರೀಮ್ ಕೂಡ ಯೂಸ್ ಮಾಡ್ಬೋದು, ವೈಟನ್ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದೆ. ಸುಮ್ಮನೆ ಆ್ಯಡ್ ಮಾಡ್ಕೊಂಬಿಡಿ ಫೌಂಡೇಶನ್ ಎಲ್ಲ ಹಾಕ್ಕೊಂಡು. ನಾನು 12th ಇರಬೇಕಾದ್ರೆ ನಾನು ಬರೀ ಈ ಫೌಂಡೇಶನ್ಗಳನ್ನ ಹಾಕ್ಕೊಂಡು ಫೇಸೆಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಫುಲ್ಲು ಪಿಂಪಲ್ಸು, ಓಪನ್ ಪೋರ್ಸ್ ಎಲ್ಲ ಬಂದಿದ್ದೆ ಆವಾಗಲೇ. ಅಂಥ ಕ್ರೀಮ್ನ ಯೂಸ್ ಮಾಡಿನೇ ಫೌಂಡೇಶನ್ ತುಂಬ ಅಂದರೆ ಡೈಲಿ ಯೂಸ್ ಮಾಡ್ತಾ ಇದ್ದೆ. ಫುಲ್ಲು ಇಲ್ಲೆಲ್ಲ ಪ್ಯಾಚಸ್ಸೇ ನನಗೆ, ಓಪನ್ ಪೋರ್ಸೆ. ಹಾಗಾಗಿ ಯೂಸ್ ಮಾಡಿಬಿಡಿ. ಡೈಲಿ ಯೂಸ್ ಮಾಡೋದಾದರೆ ನೀವು ವೈಟ್ ಟೋನ್ ಆದರೆ ಲ್ಯಾಕ್ಮಿ CC ಕ್ರೀಮ್ ಇಂಥದನ್ನ ಯೂಸ್ ಮಾಡಿ. ಇಷ್ಟು ತೊಗೊಂಡಿದ್ದೆ. ಜಾಸ್ತಿ ಹಾಕೊಂಬಿಡಿ, ಬುದ್ಬುದ ಕಾಣಿಸುತ್ತೆ. ನೀವೇನಾದರೂ ನನ್ನ ಸ್ಕಿನ್ ಟೋನಲ್ಲಿ ಇದ್ದೀರಾ ಅಂದರೆ ನಾನು ತೊಗೊಂಡಿರೋಷ್ಟು ತೊಗೊಳ್ಳಿ. ಸಾಕಷ್ಟು ಟ್ಯಾಪ್ ಟ್ಯಾಪ್ ಮಾಡ್ಕೊಂಡು ಆಯಿಲಿ ಕಾಣಿಸ್ಬಾರ್ದು ಅಂತ ಅಷ್ಟೇ. ನನಗೆ ಬಂದ ಆಯಿಲಿ ಸ್ಕಿನ್ ಎಷ್ಟು ಪೌಡರ್ ಹಾಕಿದ್ರು ಸಾಕಾಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾಕ್ಕದು ಬೂದ ಕಾಣಿಸ್ತಿದೆ ಅಷ್ಟೇ, ರಿಯಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಮಸ್ಕರ ಹಾಕ್ಕೊಳ್ತೇನೆ. ಫಿಟ್ ಮಿ ಬ್ರ್ಯಾಂಡು ಚೆನ್ನಾಗಿದೆ. ನಾನು ಅವಾಗಿಂದ ನೀವು ಯಾವುದೇ ಲಿಪ್ಸ್ಟಿಕ್ ಹಾಕಿದ್ರು ಸರಿ, ಲಿಪ್ ಲೈನರ್ ಇಲ್ಲದೆ ಲಿಪ್ಸ್ಟಿಕ್ ಹಾಕೋಕ್ಕೆ ಹೋಗಬೇಡಿ, ಏಕೆಂದರೆ ಚೆನ್ನಾಗಿ ಕಾಣಲ್ಲ. ಲಿಪ್ ಲೈನರ್ ಹಾಕಿ ಆಮೇಲೆ ಹಾಕಿ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಲಿಪ್ಸ್ಟಿಕ್ ಬಂದು ಆಯಿಲಿಯಾಗಿ ಫೀಲ್ ಆಗ್ತಾ ಇದೆ, ಹಾಗಾಗಿ ನಾನು ಒರೆಸ್ಕೊಂಡ್ಬಿಡ್ತೀನಿ. ಏಕೆಂದರೆ ಒರೆಸಿದೆ ಡ್ರೈನೆಸ್, ಆಯಿಲಿ ಎಲ್ಲ ಹೋದ್ಮೇಲೆ ಡ್ರೈ ಆಗಿರುತ್ತಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಯಾವಾಗಲೂ ಫೌಂಡೇಶನ್ನು ಗಂಧ ಥರ ಯೂಸ್ ಮಾಡ್ತೀನಿ.
ಇದೇ ನೋಡಿ ನನ್ನ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಅಂದರೆ ಅಫೋರ್ಡಬಲ್ ರೇಂಜಲ್ಲಿ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ಬಿಗಿನರ್ಸ್ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನಮ್ಮ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್. ಚಾನಲ್ ಲಿಂಕನ್ನು ನೆಕ್ಸ್ಟ್ ಬಂದುಬಿಟ್ಟು ಬ್ರೈಡಲ್ ಮೇಕಪ್ ಅಂದರೆ ಫೌಂಡೇಶನ್, ಕಾಂಪ್ಯಾಕ್ಟ್, ಕನ್ಸಿಲರ್ ಈ ಥರ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತೀನಿ. ಹಾಗೆ ಮೇಕಪ್ ಹೇಗಿದೆ ಅಂತ ಕಮೆಂಟಲ್ಲಿ